ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕೂರ್ಮ ಕ್ಷೇತ್ರದಲ್ಲಿ ಅಖಂಡವಾಗಿ ಕೂರ್ಮದೇವರನ್ನು ಧ್ಯಾನ ಮಾಡುತ್ತಾ ಕೂರ್ಮಾವತಾರದ ಅಭೂತಪೂರ್ವವಾದ ಲೀಲೆಗಳನ್ನು ಚಿಂತಿಸುತ್ತಾ ಧ್ಯಾನಿಸುತ್ತಾ ಶ್ರೀಕರನಾರಾಯಣ ದೇವರನ್ನೇ ಪುನಃ ಪುನಃ ಧ್ಯಾನ ಮಾಡುತ್ತಾ ಹೃದಯಕ್ಕೆ ಆಗಮಿಸಿ ಹೃದಯ ಕಮಲದಲ್ಲಿರುವ ಶ್ರೀಕರನಾರಾಯಣ ದೇವರನ್ನು ಆಪಾದಮೂಲೆ ಪರ್ಯಂತವಾಗಿ ನೋಡುತ್ತಾ ಕಾಣುತ್ತಾ ಚಿಂತಿಸುತ್ತಾ ಧ್ಯಾನಿಸುತ್ತಾ ನಮಿಸುತ್ತಾ ಅರ್ಚಿಸುತ್ತಾ ಮೇಲೆ ಆಗಮಿಸಿ ಭ್ರೂಮಧ್ಯದ ಆಜ್ಞಾಚಕ್ರದಲ್ಲಿ ಯಾವ ಶ್ರೀಕರನಾರಾಯಣ ದೇವರು ಲಕ್ಷ್ಮೀ ಸಹಿತರಾಗಿ ಗರುಡ ಪಕ್ಷಿಯ ಮೇಲೆ ಕುಳಿತಿದ್ದಾರೋ, ನಮ್ಮನ್ನು ಉದ್ಧಾರ ಮಾಡುವ ಏಕೈಕ ಮನೋಭಾವವುಳ್ಳವರಾಗಿದ್ದಾರೋ ಅಂತಹ ಶ್ರೀಕರನಾರಾಯಣ ದೇವರನ್ನು ಮೆಚ್ಚಿಸುವುದಕ್ಕೋಸ್ಕರ ಧ್ಯಾನದಲ್ಲಿ ಆಸಕ್ತನಾಗ್ತಾ ಇದ್ದಾನೆ. ನೇರವಾಗಿ ಕುಳಿತು ತೆರೆದ ಕಣ್ಣುಗಳಿಂದ ಶ್ರೀಕರನಾರಾಯಣ ದೇವರನ್ನೇ ದಿಟ್ಟಿಸಿ ನೋಡುತ್ತಾ ಶ್ರೀಕರನಾರಾಯಣ ದೇವರ ಅನುಗ್ರಹ ತುಂಬಿದ ಕರುಣಾಪೂರ್ಣವಾದ ದೃಷ್ಟಿಯ ಬೆಳಕಿನಿಂದ ಪಾವನನಾಗುತ್ತಾ ಇಂದಿನ ದಿವಸವೂ ಕೂಡ ಕೂರ್ಮಾವತಾರದ ಕೊನೆಯ ಕೆಲವು ವಿಚಾರಗಳನ್ನು ಚಿಂತನೆಗಳನ್ನು ಮಾಡುತ್ತಾ ಹಾಗೂ ಕೂರ್ಮರೂಪಿಯಾದ ಪರಮಾತ್ಮನ ಕೆಲವು ವೈಭವಗಳನ್ನು ಚಿಂತಿಸುತ್ತಾ ಅವರ ಆಶೀರ್ವಾದವನ್ನು ಬೇಡುತ್ತಾ ಅವರಲ್ಲಿ ಶರಣಾಗತನಾಗುತ್ತೇನೆ. ಕೂರ್ಮರೂಪಿಯಾದ ಪರಮಾತ್ಮನು ಮಂದರ ಪರ್ವತವನ್ನು ಎತ್ತಿ ದೇವದಾನವರು ಕಡೆಯುವಂತಹ ಕ್ಷೀರಸಾಗರದ ಮಥನಕ್ಕೆ ಸಂಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಿದನು. ಕೂರ್ಮರೂಪಿಯಾದ ಪರಮಾತ್ಮನ ಸಂಪೂರ್ಣವಾದ ಬೆಂಬಲದಿಂದಷ್ಟೇ ದೇವತೆಗಳು ಹಾಗೂ ದಾನವರು ಕ್ಷೀರ ಸಮುದ್ರವನ್ನು ಮಥನ ಮಾಡಿ ಮುಗಿಸಿದರು. ಕ್ಷೀರ ಸಮುದ್ರದ ಮಥನ ಕಾರ್ಯವೆಲ್ಲವೂ ಕೂಡ ಮುಗಿಯಿತು. ನಾರಾಯಣನು ತನ್ನ ಮಡದಿಯ ಮನೆಯಾದ ಕ್ಷೀರ ಸಮುದ್ರಕ್ಕೆ ತೆರಳಿದನು. ದೇವತೆಗಳು ತಮ್ಮ ತಮ್ಮ ಲೋಕಕ್ಕೆ ತೆರಳಿದರು. ಸಮುದ್ರದಲ್ಲಿ ಸೂರ್ಯನಂತೆ ಬೆಳಗುತ್ತಾ ಶೇಷನೆಂಬ ಹಾಸಿಗೆಯಲ್ಲಿ ಆಗ ತಾನೇ ವಿವಾಹ ಮಾಡಿಕೊಂಡ ತನ್ನ ಪತ್ನಿಯಾದ ಲಕ್ಷ್ಮಿಯ ಸಹಿತನಾಗಿ ಶ್ರೀಕರನಾರಾಯಣ ದೇವರು ವಿರಾಜಮಾನರಾದರು. ಎಲ್ಲ ದೇವತೆಗಳಿಗೆ ತನ್ನ ಈ ಅದ್ಭುತವಾದ ಮನೋಹರವಾದ ರೂಪವನ್ನು ಕೂಡ ದರ್ಶನ ಮಾಡಿಸಿದನು. ಎಂಥ ಕರುಣಾಮಯಿ ಆ ಭಗವಂತ ಲಕ್ಷ್ಮೀನಾರಾಯಣ ಅಂತ ಅಂದರೆ, ಕ್ಷೀರಸಾಗರ ಅದು ಅವನ ಮನೆಯ ವಾಸಸ್ಥಾನ. ಪರಮಾತ್ಮ ನೆಲೆಸಿರುವುದು ಶ್ವೇತದ್ವೀಪದಲ್ಲಿ. ಎಲ್ಲಿಯ ತನಕ ಶ್ವೇತದ್ವೀಪದಲ್ಲಿರುವ ಪರಮಾತ್ಮನನ್ನು ಯಾವ ಭಕ್ತನು ದರ್ಶನ ಮಾಡೋದಿಲ್ವೋ, ಯಾವಚ್ಛ್ವೇತಂ ನಗಚ್ಚತಿ, ಅಲ್ಲಿಯ ತನಕ ಅವನಿಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಶ್ವೇತದ್ವೀಪ ಅಂತಂದರೆ ಆ ನಾರಾಯಣನಿಗೆ, ಶ್ರೀಕರನಾರಾಯಣ ದೇವರಿಗೆ ಅಷ್ಟು ಇಷ್ಟ. ಒಂದು ಕ್ಷಣವೂ ಕೂಡ ಅಲ್ಲಿ ಅವನು ಇಲ್ಲದೆ ಇರೋದಿಲ್ಲ. ಅಲ್ಲಿಯೇ ಅವನು ಇದ್ದು ಎಲ್ಲ ಭಕ್ತರನ್ನು ಅನುಗ್ರಹ ಮಾಡ್ತಾನೆ ಹಾಗೂ ಎಲ್ಲ ಅವತಾರಗಳನ್ನು ಕೂಡ ಅಲ್ಲಿಂದ ಪ್ರಕಟ ಮಾಡ್ತಾನೆ. ಅಂತಹ ಶ್ವೇತದ್ವೀಪದಲ್ಲಿ ಇರುವಂತಹ ಕ್ಷೀರ ಸಮುದ್ರವನ್ನೇ ಬಿಟ್ಟು ಕೊಡ್ತಾನೆ ದೇವತೆಗಳಿಗೆ ಹಾಗೂ ದೈತ್ಯರಿಗೆ. ಇಲ್ಲಿರುವಂತಹ ಅಮೃತವನ್ನು ನೀವು ಸ್ವೀಕಾರ ಮಾಡಿ ಅಂತ. ನಮ್ಮ ಮನೆಯ ಒಳಗಡೆ ಮತ್ತೊಬ್ಬರು ಕಾಲಿಟ್ಟರೆ ನಾವು ಆತಂಕ ಮಾಡಿಕೊಳ್ತೀವಿ. ಯಾರಾದರೂ ಸಜ್ಜನರು ಹಿರಿಯರು ಆಗಮಿಸಿದ್ರೂ ಕೂಡ ಅದನ್ನು ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಮ್ಮ ಮನೆಯನ್ನು ಪೂರ್ತಿ ನೀವು ಏನು ಬೇಕಾದರೆ ಹಾಗೆ ಮಾಡ್ಕೊಳ್ಳಿ, ಇದನ್ನು ಅಗಿದು ಬೇಕಾದರೆ ಇಲ್ಲೇನಾದರೂ ಸಂಪತ್ತಿದ್ರೆ ಅದನ್ನು ಕೂಡ ನೀವು ತೆಗೆದುಕೊಂಡು ಬಿಡಿ ಅಂತ ನಾವು ಯಾರಾದರೂ ಹೇಳಲಿಕ್ಕೆ ಸಾಧ್ಯತೆ ಇದೆಯಾ? ಭೂಲೋಕದಲ್ಲಿ ಯಾವ ಸಜ್ಜನನಾಗಲಿ ದುರ್ಜನನಾಗಲಿ ಇಂತಹ ಒಂದು ವಿಶಾಲ ಮನೋಭಾವನೆಯನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೂ ದರ್ಶನವನ್ನೇ ನೀಡದ ಅವನ ದರ್ಶನಕ್ಕೋಸ್ಕರ ಲಕ್ಷ ಲಕ್ಷ ಜನ್ಮಗಳನ್ನು ತೆತ್ತಿ ಕೊನೆಗೆ ಒಂದು ಸೆಕೆಂಡ್ ದರ್ಶನ ಮಾಡಿ ಧನ್ಯ 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 ಅಂತ ಭಾವನೆಯನ್ನು ಮೂಡಿಸುವ ಅಂಥ ಜಗದೊಡೆಯನಾದ ಶ್ರೀಕರನಾರಾಯಣ ದೇವರು ತಮ್ಮ ವಾಸಸ್ಥಳವಾದ ಕ್ಷೀರ ಸಮುದ್ರವನ್ನೇ ದೇವತೆಗಳಿಗೆ ಹಾಗೂ ದೈತ್ಯರಿಗೆ ಬಿಟ್ಟುಕೊಡುತ್ತಾರೆ. ಇಲ್ಲಿ ಅಮೃತ ಇದೆ, ನೀವು ತೆಗೆದುಕೊಳ್ಳಿ ಅಂತ.
ಅಷ್ಟೇ ಇಲ್ಲ, ಪಾರಿಜಾತ, ಕಲ್ಪವೃಕ್ಷ ಮೊದಲಾದ ಅಮೂಲ್ಯವಾದ ಸಂಪತ್ತುಗಳು ಕೂಡ ಇಲ್ಲಿದೆ, ನೀವಿದನ್ನು ತೆಗೆದುಕೊಂಡು ಹೋಗಿ ಅಂತ ದೇವರು ಬಿಟ್ಟು ಕೊಡ್ತಾನೆ. ಎಂಥ ಧಾರಾಳಿ, ಎಂಥ ಕರುಣಾಮಯಿ! ಇಂತಹ ಶ್ರೀಕರ ನಾರಾಯಣ ದೇವರು ಆ ಸಮುದ್ರ ಮಥನವಾದ ಮೇಲೆ ಅಷ್ಟೇ ಅಲ್ಲ, ತಾನು ವಾಸ ಮಾಡುವಂತಹ ಕ್ಷೀರ ಸಮುದ್ರದ ಒಂದು ವೈಭವವನ್ನು ಪರಮಾತ್ಮ ಆಗ ಪ್ರಕಟಪಡಿಸಿದ್ದಾನೆ. ಎಲ್ಲ ದೇವತೆಗಳು ಅಮರರಾಗಿರುವುದು ಇದೇ ಕ್ಷೀರ ಸಮುದ್ರದ ಋಣದಿಂದ. ಇಲ್ಲದಿದ್ದರೆ ಯಾವ ದೇವತೆಗಳು ಅಮರರಾಗಿ ಅವರು ಸ್ವರ್ಗ ಪದವಿಯನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅಂಥ ಅದ್ಭುತವಾದ ಶಕ್ತಿ, ಸಾಮರ್ಥ್ಯ ಎಲ್ಲವೂ ಬಂದಿದ್ದು ಈ ಕ್ಷೀರ ಸಮುದ್ರದಿಂದ ದೇವತೆಗಳಿಗೆ. ಅಷ್ಟೇ ಅಲ್ಲ, ಆ ಕ್ಷೀರ ಸಮುದ್ರವೇ ಆ ಪರಮಾತ್ಮನ ಮಾವನ ಮನೆ, ಅರ್ಥಾತ್ ಲಕ್ಷ್ಮೀದೇವಿ ಉದಯಿಸಿ ಬಂದ ತವರು ಮನೆ, ಲಕ್ಷ್ಮೀದೇವಿಯ ತವರು ಮನೆ. ಅಷ್ಟೇ ಅಲ್ಲ, ಅದೇ ಕ್ಷೀರ ಸಮುದ್ರದ ಅಂತರಾಳದಲ್ಲಿ ಸಾಕ್ಷಾತ್ ಕೂರ್ಮರೂಪಿಯಾದ ಪರಮಾತ್ಮ ನೆಲೆಸಿರುವ ವಾಸಸ್ಥಾನ, ಮೇಲೆ ಅಜಿತನ ವಾಸಸ್ಥಾನ. ಹೀಗೆ ಆ ಕ್ಷೀರ ಸಮುದ್ರ ಅನ್ನುವಂಥದ್ದೇ ಒಂದು ಆಶ್ಚರ್ಯ ಸಮುದ್ರ. ಅದು ತವಕದ ಸಮುದ್ರ ಹಾಗೂ ಮಹಾಸಂಪತ್ತಿನ ತವರು ಭೂಮಿ. ಇಂತಹ ಅದ್ಭುತವಾದ ಕ್ಷೀರ ಸಮುದ್ರದಲ್ಲಿ ಹೆಪ್ಪುಗಟ್ಟಿದ ಕೆನೆಯಂತೆ ಇರುವಂಥ ಶ್ವೇತದ್ವೀಪದಲ್ಲಿ ಪರಮಾತ್ಮ ಪವಡಿಸಿದ್ದಾನೆ. ಲಕ್ಷ್ಮೀದೇವಿಯ ಜೊತೆ ಅವನು ವಿಹಾರವನ್ನು ಮಾಡುತ್ತಿದ್ದಾನೆ. ಅಂತಹ ಲಕ್ಷ್ಮೀನಾರಾಯಣರ, ಶ್ರೀಕರ ನಾರಾಯಣ ದೇವರ ಚಿಂತನೆಯನ್ನು ಮಾಡುವ ಸಂದರ್ಭದಲ್ಲಿಯೇ ಅದೇ ಕ್ಷೀರ ಸಮುದ್ರದ ಕೆಳಗೆ ಕೂರ್ಮನಾಯಕಿಯ ಜೊತೆಯಲ್ಲಿ ಆ ಕೂರ್ಮರೂಪಿಯಾದ ಪರಮಾತ್ಮನ ವಿಹಾರದ ಚಿಂತನೆ ಅತ್ಯಾನಂದದಾಯಕ ಹಾಗೂ ಅತ್ಯಾಶ್ಚರ್ಯದಾಯಕ. ಕ್ಷೀರ ಸಮುದ್ರ ಮಥನದ ಕಾರ್ಯವೆಲ್ಲವೂ ಕೂಡ ಮುಗಿದ ಮೇಲೆ ದೇವತೆಗಳಿಗೆ ಪುನಃ ಕೂರ್ಮರೂಪಿಯಾದ ಪರಮಾತ್ಮನನ್ನು ದರ್ಶನ ಮಾಡುವ ತವಕ ಉಂಟಾಗುತ್ತೆ. ಇದೇನು ಮನಮೋಹಕವಾದ ಒಂದು ಅದ್ಭುತವಾದ ರೂಪ, ಆ ಕೂರ್ಮನ ಒಂದು ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳಲಿ ಎಂಬ ಉದ್ದೇಶದಿಂದ ಪುನಃ ಕೂರ್ಮರೂಪಿಯಾದ ಪರಮಾತ್ಮನ ಬಳಿ ತೆರಳಿ ಎಲ್ಲ ದೇವತೆಗಳು ಸ್ತೋತ್ರವನ್ನು ಮಾಡ್ತಾರಂತೆ. ಆಗ ಕೂರ್ಮರೂಪಿಯಾದ ಭಗವಂತನಾದ ಜನಾರ್ದನನು ದೇವತೆಗಳ ವಿಷಯದಲ್ಲಿ ಪ್ರಸನ್ನನಾಗಿ ಹೀಗೆ ಹೇಳ್ತಾನೆ: ವರಂ ವೃಣೀಧ್ವಂ ದೇವೇಶ ಯದ್ವೋ ಮನಸ್ಸಿ ವರ್ತತೆ. ದೇವತೆಗಳೇ, ನಿಮ್ಮ ಮನಸ್ಸಿನಲ್ಲಿ ಏನು ಕೇಳಬೇಕು ಅಂತ ಇದೆ ಅದನ್ನು ನೀವು ಕೇಳಿ, ನಾನು ಅದನ್ನು ವರವನ್ನಾಗಿ ನಿಮಗೆ ನೀಡ್ತೀನಿ ಅಂತ ಆ ಕೂರ್ಮರೂಪಿಯಾದ ದೇವರು ಹೇಳಿದಾಗ, ತಥೋ ದೇವಗಣಾ ಸರ್ವೇ ಕೂರ್ಮರೂಪಂ ಜನಾರ್ದನಂ ಊಚುಹು ಪ್ರಾಂಜಲಯ ಸರ್ವೇ ಹರ್ಷ ನಿರ್ಭರ ಮಾನಸ. ಆ ಕೂರ್ಮನ ಜೊತೆ ಮಾತನಾಡದೆ ಅವ್ರಿಗೊಂದು ಭಾರೀ ಖುಷಿ, ಭಾರೀ ಹರ್ಷ. ಹರ್ಷ ಅಷ್ಟೇ ಇಲ್ಲ, ಹರ್ಷ ನಿರ್ಭರ ಮಾನಸ. ಅವರು ಬಹಳ ಸಂತೋಷದಿಂದ ಎಲ್ಲ ದೇವತೆಗಳು ಪುನಃ ಜನಾರ್ದನನನ್ನು ಸ್ತೋತ್ರ ಮಾಡ್ತಾ, ದೇವತೆಗಳು ಅತ್ಯಂತ ಭಕ್ತಿಯಿಂದ ಮಂಡಿ ಊರಿ ಆ ಕೂರ್ಮರೂಪಿಯಾದ ಪರಮಾತ್ಮನಲ್ಲಿ ಪುನಃ ಹೀಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ: ಶೇಷಸ್ಯ ದಿಗ್ಗಜಾನಾಂಚ ಸಹಾಯಾರ್ಥಂ ಮಹಾಬಲ ಧರ್ತುಮರ್ಹಸಿ ದೇವೇಶ ಸಪ್ತದ್ವೀಪವತೀ ಮಹಿ. ಸ್ವಾಮಿ, ನೀನು ಮಹಾಬಲಿಷ್ಠ, ಲಕ್ಷಾಂತರ ಯೋಜನದ ನಿನ್ನ ಈ ಅದ್ಭುತವಾದ ರೂಪವನ್ನು ಕಂಡು, ಆಕಾರವನ್ನು ಕಂಡು ನಾವೆಲ್ಲರೂ ಕೂಡ ನಿಬ್ಬೆರಗಾಗಿದ್ದೀವಿ. ಆದರೆ ಕೆಲಸ ಮುಗೀತು ಅಂತ ಅವತಾರವನ್ನು ಸಮಾಪ್ತಿಗೊಳಿಸಬೇಡ. ನೀನು ಯಾವಾಗಲೂ ನಮಗೆ ದರ್ಶನವನ್ನು ನೀಡಬೇಕು. ಸಮಗ್ರ ಬ್ರಹ್ಮಾಂಡವನ್ನು ನೀನು ಧಾರಣೆ ಮಾಡಿ ನಿಂತ್ಕೊಳ್ಬೇಕು. ನಿನ್ನ ಆಶಯದಲ್ಲಿ ನಾವೆಲ್ಲರೂ ಕೂಡ ಸುಖವಾಗಿ ಇರಬೇಕು. ನಾವು ನಿನ್ನ ಬಳಿ ಕೇಳುವ ವರ ಇಷ್ಟು ಮಾತ್ರ ಅಂತ ದೇವತೆಗಳು ಹೇಳ್ತಾರೆ. ಆಗ ದೇವರು ಮಾತನಾಡ್ತಾನೆ: ಏವಮಸ್ತುತಿ ಹೃಷ್ಟಾತ್ಮ ಭಗವಾನ್ ಲೋಕಭಾವನಃ ಧಾರಯಾಮಾಸ ಧರಣೀಂ ಸಪ್ತದ್ವೀಪ ಸಮಾವೃತ. ತಥಾಸ್ತು ಅಂತ ವರವನ್ನು ನೀಡಿ ಸಪ್ತದ್ವೀಪಗಳಿಂದ ಕೂಡಿದ ಸಮಗ್ರ ಬ್ರಹ್ಮಾಂಡವನ್ನು ಆ ಕೂರ್ಮ ಧಾರಣೆ ಮಾಡ್ತಾನೆ.
ತದಾ ಪ್ರವೃತ್ತಿತೆ ಸರ್ವೇ ದೇವ ಬ್ರಹ್ಮ ಪುರೋಗಮಾಃ ಸಿದ್ಧಾಯೇ ಮಾನುಷಾಶ್ಚೇವ ಯೋಗಿನೋ ಮುನಿಸತ್ತಮಾಃ. ಆಗ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದವರೆಲ್ಲರೂ ಕೂಡ ಆ ಕೂರ್ಮರೂಪಿಯಾದ ಪರಮಾತ್ಮನನ್ನು ಭಕ್ತಿಯಿಂದ ಪೂಜೆ ಮಾಡಿ ಧನ್ಯರಾಗ್ತಾರೆ. ನಾವು ಅಂದ್ಕೊಂಡಿದ್ದೀವಿ ಕೂರ್ಮರೂಪಿಯಾದ ಭಗವಂತ ಕೇವಲ ಮಂದರ ಪರ್ವತವನ್ನು ಅಷ್ಟೇ ಎತ್ತದ, ಮತ್ತೇನು ಮಾಡಲಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಯಾರ ಋಣವನ್ನು ಬೇಕಾದರೆ ತೀರಿಸ್ಬೋದು. ಈ ಕೂರ್ಮರೂಪಿಯಾದ ಪರಮಾತ್ಮನ ಋಣವನ್ನು ತೀರಿಸಲಿಕ್ಕೆ ಈ ಭೂಮಿಯಲ್ಲಿ ಓಡಾಡುವ ಯಾರೊಬ್ಬರಿಗೂ ಕೂಡ ಸಾಧ್ಯವೇ ಇಲ್ಲ. ಪ್ರತಿ ಕ್ಷಣ ಇವನ ಉಪಕಾರವನ್ನು ನಾವು ಸ್ಮರಣೆ ಮಾಡಿಕೊಳ್ಳೇಬೇಕು. ಯಾಕೆ ಅಂದರೆ ನಾವು ವಾಸ ಮಾಡ್ತಾ ಇರೋದೇ ಅವನ ಮೇಲೆ. ಸಮಗ್ರ ಈ ಬ್ರಹ್ಮಾಂಡವನ್ನು ತನ್ನ ಬೆನ್ನಿನ ಮೇಲೆ ಇಟ್ಟುಕೊಂಡು ನಮ್ಮೆಲ್ಲರನ್ನ ಸಾಕಿ ಸಲಹುವಂತಹ ಅದ್ಭುತವಾದ ಕರುಣಾಮೂರ್ತಿಯಾದ ಸ್ವರೂಪ ಅದು ಕೂರ್ಮರೂಪ. ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ ಈ ಕೂರ್ಮನನ್ನು ಸಾಮಾನ್ಯವಾಗಿ ಆದಿಕೂರ್ಮ ಅಂತ ಕರೀತಾರೆ. ಅರ್ಥಾತ್ ಈ ಕೂರ್ಮ ಅವತಾರ ಮಾಡುವ ಮೊದಲೇ ಆ ಕೂರ್ಮ ಇದ್ದ. ಅವನು ಈಗ ಪುನಃ ಮಂದರ ಪರ್ವತವನ್ನು ಎತ್ತಲಿಕ್ಕೆ ಬಂದ. ಪುನಃ ಅವನು ಬ್ರಹ್ಮಾಂಡ ಧಾರಣೆಗೋಸ್ಕರ ಹೊರಟ. ಈ ಬ್ರಹ್ಮಾಂಡ 50 ಕೋಟಿ ಯೋಜನೆ ವಿಸ್ತಾರವಾಗಿದೆ. ಇದನ್ನು ಧಾರಣೆ ಮಾಡಲಿಕ್ಕೆ ಆ ದೇವರು ಮೊದಲು ಶೇಷದೇವರಿಗೆ ಅಪ್ಪಣೆಯನ್ನು ಮಾಡ್ತಾರೆ. ಶೇಷದೇವರು ಆಯಿತು ಅಂತ ಅದನ್ನು ಎತ್ತುಕೊಂಡು ಧಾರಣೆ ಮಾಡ್ತಾರೆ. ಆದರೆ ಅವರನ್ನು ಧಾರಣೆ ಮಾಡಿಕೊಳ್ಳುವ ಶಕ್ತಿ ಇರೋಲ್ಲ. ಅವರು ಕೆಳಗಡೆ ಜಾರ್ತಾ ಬೀಳಲಿಕ್ಕೆ ಶುರು ಮಾಡ್ತಾರೆ. ಆಗ ವಾಯುದೇವರು ಬರ್ತಾರೆ. ವಾಯುದೇವರು ಬಂದು ಶೇಷದೇವರನ್ನು ಹಿಡ್ಕೊಳ್ತಾರೆ. ಶೇಷದೇವರು ಬ್ರಹ್ಮಾಂಡವನ್ನು ಹಿಡಿದುಕೊಂಡಿದ್ದಾರೆ. ವಾಯುದೇವರಿಗೂ ಕೂಡ ತಮ್ಮನ್ನು ತಾವು ಧಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಆಗ ದೇವರು ಬರ್ತಾನೆ, ಕೂರ್ಮ ರೂಪವನ್ನು ಸ್ವೀಕಾರ ಮಾಡಿ ಬರ್ತಾನೆ. ಅದರಲ್ಲಿ ದೇವರು ಕೂರ್ಮ ರೂಪದಿಂದ ಹಾಗೆ ಆಕಾಶದಲ್ಲಿ ಹಾಗೇ ನಿಂತ್ಕೊಳ್ತಾನೆ. ಅವನನ್ನು ಆಶ್ರಯಿಸಿ ವಾಯುದೇವರು ಒಂದು ಕೂರ್ಮ ರೂಪವನ್ನು ಸ್ವೀಕಾರ ಮಾಡಿ ಅವರು ನಿಂತ್ಕೊಳ್ತಾರೆ. ಅವರನ್ನು ಆಶ್ರಯಿಸಿ ಶೇಷದೇವರು ಬ್ರಹ್ಮಾಂಡವನ್ನು ಧಾರಣೆ ಮಾಡಿ ನಿಂತುಕೊಳ್ತಾರೆ. ಹೀಗೆ ನಮ್ಮೆಲ್ಲರಿಗೂ ಆಶ್ರಯ ಭೂಮಿ, ಭೂಮಿಗೆ ಆಶ್ರಯ ಶೇಷ, ಶೇಷನಿಗೆ ಆಶ್ರಯ ವಾಯುವಿಗೆ ಆಶ್ರಯ ಅದು ಇದೇ ಕೂರ್ಮ. ಅವನನ್ನೇ ಆದಿಕೂರ್ಮ, ಬ್ರಹ್ಮಾಂಡವನ್ನು ಧರಿಸಿರುವಂತಹ ಕೂರ್ಮ. ಹೀಗೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ಕೊನೆಯಲ್ಲಿ ಆಶ್ರಯದಾತೃವಾಗಿರುವಂಥವನು ಕೂರ್ಮನೇ ಆಗಿದ್ದಾನೆ. ಇಂತಹ ಕೂರ್ಮರೂಪಿಯಾದ ಪರಮಾತ್ಮ ನಮಗೆ ಈಗ ಮತ್ತೊಂದು ವಿಷಯ ಗೊತ್ತಾಯಿತು. ಮಂದರ ಪರ್ವತವನ್ನು ಧಾರಣೆ ಮಾಡಿದ್ದ, ಅದರ ಜೊತೆಯಲ್ಲಿ ಬ್ರಹ್ಮಾಂಡವನ್ನು ಕೂಡ ಧಾರಣೆ ಮಾಡಿದ್ದಾನೆ. ಇಷ್ಟೇ ಇವನ ಕಾರ್ಯ ಅಂತ ನಾವು ಅಂದುಕೊಳ್ತೀವಿ. ಆದರೆ ಇದೆಲ್ಲವೂ ಕೂಡ ಕೇವಲ ಬಲಕಾರ್ಯ ಆಯಿತು. ದಶಾವತಾರದಲ್ಲಿ ಪ್ರತಿಯೊಂದು ಅವತಾರಗಳು ಕೂಡ ಜ್ಞಾನ ಕಾರ್ಯ ಬಲ ಕಾರ್ಯ ಎರಡನ್ನೂ ಮಾಡಿವೆ. ಹಾಗಿದ್ರೆ ಕೂರ್ಮರೂಪಿಯಾದ ಪರಮಾತ್ಮ ಯಾವಾಗ ಜ್ಞಾನ ಕಾರ್ಯ ಮಾಡ್ದ? ಈ ಒಂದು ಪ್ರಶ್ನೆಗೂ ಕೂಡ ಕೂರ್ಮ ಪುರಾಣ ಉತ್ತರವನ್ನು ನೀಡುತ್ತೆ. ಇಂದ್ರದ್ಯುಮ್ನ ಅಂತ ಒಬ್ಬ ಶ್ರೇಷ್ಠ ರಾಜ ಇದ್ದ. ಅವನು ದೊಡ್ಡ ಚಕ್ರವರ್ತಿಯಾಗಿದ್ದ. ಅವನನ್ನು ಸೋಲಿಸಲಿಕ್ಕೆ ದೇವತೆಗಳಿಗೂ ಕೂಡ ಸಾಧ್ಯ ಇರಲಿಲ್ಲ. ಯಾಕೆ ಅಂದರೆ ಅವನಲ್ಲಿರುವಂತಹ ಜ್ಞಾನ, ಭಕ್ತಿಯ ವೈರಾಗ್ಯಗಳು ಅತ್ಯುತ್ಕೃಷ್ಟವಾಗಿರುತ್ತವೆ. ಅಂತಹ ಇಂದ್ರದ್ಯುಮ್ನ ರಾಜ ಕೂರ್ಮರೂಪಿಯಾದ ಪರಮಾತ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿದ ಕೂರ್ಮ ದರ್ಶನವನ್ನು ನೀಡ್ತಾನೆ. ಅಷ್ಟೇಕ್ಕೆ ಮುಗಿಯೋದಿಲ್ಲ, ಸಮಗ್ರ ಕೂರ್ಮ ಪುರಾಣವನ್ನು ಇಂದ್ರದ್ಯುಮ್ನ ರಾಜನಿಗೆ ಉಪದೇಶ ಮಾಡ್ತಾನೆ. ಇಂದ್ರದ್ಯುಮ್ನ ರಾಜನಿಂದ ನಮಗೆ ಕೂರ್ಮ ಪುರಾಣ ಸಿಗುತ್ತೆ. ಭಾರಿ ಶ್ರೇಷ್ಠವಾಗಿರುವಂತಹ ಸಕಲ ವಿಚಾರಗಳನ್ನು ಸೆರೆದು ಹಿಡಿದಿರುವಂತಹ ಅದ್ಭುತವಾದ ಪುರಾಣ ಅದು ಕೂರ್ಮ ಪುರಾಣ. ದೇವಾನುದೇವತೆಗಳಿಗೂ ಕೂಡ ತಿಳಿಯದೇ ಇರುವಂತಹ ಅತ್ಯಂತ ರಹಸ್ಯ ತತ್ವಗಳನ್ನು ಕೂರ್ಮರೂಪಿಯಾದ ಪರಮಾತ್ಮ ಇಂದ್ರದ್ಯುಮ್ನನಿಗೆ ಉಪದೇಶಿಸಿದ್ದಾನೆ. ಅಂತಹ ಕೂರ್ಮ ಪುರಾಣದಲ್ಲಿ ಹೀಗೆ ಕೂರ್ಮರೂಪಿಯಾದ ಪರಮಾತ್ಮ ಬಲಕಾರ್ಯ ಮಾಡಿದ್ದಷ್ಟೇ ಅಲ್ಲ, ಇಂದ್ರದ್ಯುಮ್ನ ರಾಜನನ್ನು ಉಪಾಧಿಯನ್ನಾಗಿ ಮಾಡಿಕೊಂಡು ಸಮಗ್ರ ಸಜ್ಜನ ಪ್ರಪಂಚಕ್ಕೆ
ಅದ್ಭುತವಾದ ತತ್ವಗಳನ್ನು ಕೂರ್ಮ ಪುರಾಣದ ಮೂಲಕ ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಇಲ್ಲಿ ಬಲಕಾರ್ಯ ಜ್ಞಾನ ಕಾರ್ಯ ಎರಡೂ ಕೂಡ ಕೂರ್ಮಾವತಾರದಿಂದ ನಡೆದಿದೆ. ಕೂರ್ಮ ರೂಪಿಯಾದ ಪರಮಾತ್ಮನನ್ನು ನಾವು ನಿತ್ಯವೂ ಕೂಡ ಚಿಂತನೆ ಮಾಡಬೇಕು. ಯಾವಾಗ ಅಂದರೆ ಮುಖ್ಯವಾಗಿ ದೇವರ ಪೂಜೆಯ ಸಂದರ್ಭದಲ್ಲಿ. ಅಲ್ಲಿ ದೇವರ ಪೀಠ ಏನಿರುತ್ತೆ ಅದನ್ನು ಧಾರಣೆ ಮಾಡಿರುವಂತಹ ವ್ಯಕ್ತಿ ಅದು ಕೂರ್ಮರೂಪಿಯಾದ ಪರಮಾತ್ಮ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕು. ಹಾಗೂ ಬ್ರಹ್ಮಾಂಡದ ಹೊರಗೆ ಇರುವಂತಹ ಆದಿಕೂರ್ಮ ಮತ್ತು ಬ್ರಹ್ಮಾಂಡದ ಒಳಗೆ ಇರುವ ಕೂರ್ಮಾವತಾರ, ಕ್ಷೀರ ಸಮುದ್ರದ ಮಥನದ ಸಂದರ್ಭದಲ್ಲಿ ನಡೆದಿರುವಂತಹ ಕೂರ್ಮಾವತಾರ ಎರಡನ್ನೂ ಕೂಡ ನಾವು ನಿತ್ಯವೂ ಚಿಂತನೆಯನ್ನು ಮಾಡಬೇಕು. ಕೂರ್ಮಾವತಾರದ ಬಗ್ಗೆ ಭಾಗವತ ಗ್ರಂಥದ ಅಷ್ಟಮ ಸ್ಕಂದದ 7ನೇ ಅಧ್ಯಾಯದಲ್ಲಿ ಅತ್ಯಂತ ನಿಖರವಾದ ಮಾಹಿತಿಗಳು ನಮಗೆ ಸಿಗುತ್ತವೆ. ಮಹಾಭಾರತ ತಾತ್ಪರ್ಯ ನಿರ್ಣಯ 10ನೇ ಅಧ್ಯಾಯ, ಕೂರ್ಮ ಮಹಾಪುರಾಣ, ಮಹಾಭಾರತ, ಹೀಗೆ ಎಲ್ಲ ಕಡೆಯೂ ಕೂಡ ಕೂರ್ಮಾವತಾರದ ಬಗ್ಗೆ ಅತ್ಯದ್ಭುತವಾದ ವಿಚಾರ ಸಂಗತಿಗಳನ್ನು ತಿಳಿಸಲಾಗಿದೆ. ದಶಾವತಾರಗಳ ಜಯಂತಿಯನ್ನು ನಾವು ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಬೇಕು. ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿವಸ ಕೂರ್ಮ ಜಯಂತಿ ಬರುತ್ತೆ. ಆಗ ಕೂರ್ಮಾವತಾರದ ಚಿಂತನೆಯನ್ನು ಇನ್ನೂ ಹೆಚ್ಚು ನಾವು ಮಾಡಬೇಕು. ಇನ್ನು ಕೂರ್ಮ ಶಾಲಿಗ್ರಾಮಕ್ಕೆ ಕ್ಷೀರಾಭಿಷೇಕ ಭಾರಿ ವಿಶೇಷ ಫಲವನ್ನು ನೀಡುತ್ತೆ. ಮತ್ತು ಆವರಣ ಪೂಜಾ ಸಂದರ್ಭದಲ್ಲಿ ಕಟ್ಯಾದು ಕೂರ್ಮರೂಪಾಯ ತಪನೀಯವರ್ಣಾಯ ಕಿರೀಟಾದಿ ವಿಭೂಷಿತಾಯ ಚಕ್ರಶಂಖ ಗದಾಪದ್ಮಧರಾಯ ವೇದವತಿ ಸಹಿತ ಕೂರ್ಮಾಯ ನಮಃ ಎಂಬುದಾಗಿ ನಾವು ಕೂರ್ಮನ ಚಿಂತನೆಯನ್ನು ಮಾಡ್ತೀವಿ. ಕೂರ್ಮನ ಪತ್ನಿಯ ಹೆಸರು ವೇದವತಿ ಎಂಬುದಾಗಿ ಇಲ್ಲಿ ಉಲ್ಲೇಖ ಆಗಿದೆ. ಕೂರ್ಮದ್ವಾದಶಿ ಎಂಬುದು ಪುಷ್ಯ ಮಾಸದಲ್ಲಿ ಆಗಮಿಸುತ್ತೆ. ಆಗ ಕೂರ್ಮನ ಚಿಂತನೆಯನ್ನು ಮಾಡುವ ಮೂಲಕವಾಗಿ ಏಕಾದಶಿ ವ್ರತದ ಸಮರ್ಪಣೆಯನ್ನು ಮಾಡಬೇಕು. ಅಕ್ಷಯ ತೃತೀಯ ಹಿಂದಿನ ದಿವಸ ಕೂರ್ಮ ಜಯಂತಿ ಬರುತ್ತೆ. ಅದನ್ನು ಕೂಡ ಕೂರ್ಮರೂಪಿಯಾದ ಪರಮಾತ್ಮನ ಸಂಪ್ರೀತಿಗೋಸ್ಕರ ಆಚರಣೆಯನ್ನು ಮಾಡಬೇಕು. ಇಂತಹ ಕೂರ್ಮರೂಪಿಯಾದ ಪರಮಾತ್ಮನನ್ನು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಶಿಷ್ಯರಾಗಿರುವಂತಹ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರು ಹೀಗೆ ಸ್ತೋತ್ರವನ್ನು ಮಾಡ್ತಾರೆ. ಯಃ ಕೂರ್ಮಾತ್ಮವತೀರ್ಣ ಶಿವವರವಚಸಾ ಧಾರ್ಯಮನ್ನೇರ್ಗಿರೀಂದ್ರಂ ಪೃಷ್ಟೇನೋಧೃತ್ಯ ಸಮ್ಯಕ್ ಮಥನ ಸಮಯುತಃ ಕ್ಷೀರಧೋ ಮಂದರಾಖ್ಯಂ ತತ್ರೋತ್ಪನ್ನಾಮೃತಾದೀನ್ ಸುರರಿಪುವಧತಃ ಪ್ರಾಪಯನ್ ಸರ್ವದೇವಾನ್ ದೇವೋ ದಧ್ಯಾದಭೀಷ್ಟಂ ಮಮ ಮಹಿತಗುಣೈಃ ಪೂರ್ಣಕಾಮಃ ಸ ಈಶಃ. ಇಂತಹ ಕೂರ್ಮರೂಪಿಯಾದ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಇದ್ದರೆ ಜೀವನದಲ್ಲಿ ಎಂದೂ ಕೂಡ ನಮಗೆ ಅಧಃಪತನವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಕೂರ್ಮರೂಪಿಯಾದ ಪರಮಾತ್ಮನಿಗೆ ಕ್ಷೀರಾಭಿಷೇಕದ ಒಂದು ಚಿತ್ರಣವನ್ನು ಮನಸ್ಸಿನಲ್ಲಿ ತಂದುಕೊಂಡರೆ ಅವರಿಗೆ ಎಂದೂ ಕೂಡ ಕೆಡಕು ಉಂಟಾಗಲು ಸಾಧ್ಯವಿಲ್ಲ. ಕೂರ್ಮರೂಪಿಯಾದ ಪರಮಾತ್ಮನ ಅನುಗ್ರಹವನ್ನು ನಿರಂತರವಾಗಿ ಪಡೆದುಕೊಳ್ಳುವುದಕ್ಕೋಸ್ಕರ ಅವನಿಗೆ ನಾವು ಯಾವಾಗಲೂ ಕೃತಜ್ಞರಾಗಿ ಇರೋಣ. ಕೂರ್ಮ ಸ್ವರೂಪನೇ ಆಗಿರುವಂತಹ ಶ್ರೀಕರ ನಾರಾಯಣ ದೇವರನ್ನು ಪುನಃ ಧ್ಯಾನದಲ್ಲಿ ಕಾಣ್ತಾ ಶ್ರೀಕರ ನಾರಾಯಣ ದೇವರ ಪಾದಕಮಲಗಳನ್ನೇ ಚಿಂತಿಸುತ್ತಾ ಆ ಶ್ರೀಕರ ನಾರಾಯಣ ದೇವರು ಈಗ ಭೂಮಧ್ಯದಲ್ಲಿ ಪ್ರಕಟರಾಗ್ತಿದ್ದಾರೆ ಎಂಬುದಾಗಿ ಭಾವಿಸ್ತಾ ಆಜ್ಞಾ ಚಕ್ರದಲ್ಲಿ ಕುಳಿತ ಶ್ರೀಕರ ನಾರಾಯಣ ದೇವರು ನಿಧಾನವಾಗಿ ಹೃದಯ ಕಮಲದಲ್ಲಿ ಬಂದು ಅಲ್ಲಿ ಅವರು ಪ್ರಕಟರಾಗ್ತಾರೆ. ಶ್ರೀಕರ ನಾರಾಯಣ ದೇವರು ನಮ್ಮ ಹೃದಯ ಕಮಲದಲ್ಲಿ ವಿರಾಜಮಾನರಾಗಿದ್ದಾರೆ. ಯಾವ ಈ ದೇಹ ನನ್ನ ಮನೆಯಲ್ಲಿ ಇದೆಯೋ ಈ ಮನೆಯ ದೇವರ ಮಂಟಪದಲ್ಲಿ ಶ್ರೀಕರ ನಾರಾಯಣ ದೇವರು ಶೋಭಿಸುತ್ತಾ ಕಂಗೊಳಿಸುತ್ತಾ ನಮ್ಮೆಲ್ಲರ ಅನಿಷ್ಟಗಳನ್ನು ನಿರಂತರವಾಗಿ ಪರಿಹಾರ ಮಾಡುತ್ತಾ ದೇದೀಪ್ಯಮಾನರಾಗಿದ್ದಾರೆ. ಇಂತಹ ಶ್ರೀಕರ ನಾರಾಯಣ ದೇವರ ಪಾದಕಮಲಗಳಲ್ಲಿ ಇವತ್ತಿನ ದಿವಸದ ಧ್ಯಾನ ಕುಸುಮವನ್ನು ಭಕ್ತಿಯಿಂದ ಸಮರ್ಪಿಸಿ ಕೂರ್ಮರೂಪಿಯಾದ ಪರಮಾತ್ಮನ ಅನುಗ್ರಹವನ್ನು
ನಿರಂತರವಾಗಿ ಬಯಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.